ಮತ್ತೆ ಮಾಯೆಂದೆನಲು ಹೊರಬಿದ್ದ ಪಾಪಗಳು ಒತ್ತಿ ಒಳಪೋಗದಂತೆ ಕವಾಟವಾಗಿ ಕಾಯುವ ಮಂತ್ರ ಶ್ರೀರಾಮ ಜಯ ರಾಮ ರಮಣೀಯ ನಾಮ ರಘುರಾಮ ಶ್ರೀರಾಮ ಶ್ರೀರಾಮ ಜಯ ರಾಮ ಜಯ ರಾಮ ರಮಣೀಯ ನಾಮ ರಘುರಾಮ ರಮಣೀಯ ನಾಮ ರಘುರಾಮ ರಾಮ ಮಂತ್ರವಾ ಜಪಿಸಿ ಪಾಪವ ಕಳೆಯೋಣ ರಾಮ ಮಂತ್ರವಾ ಜಪಿಸಿ ಪಾಪವ ಕಳೆಯೋಣ ರಘುಕುಲ ತಿಲಕನ ಚರಣಕ್ಕೆರಗಿ ಪುನೀತರಾಗೋಣ ಅಗಣಿತ ಗುಣಗಣ ಶ್ರೀರಾಮ ಆಶಿತ ವತ್ಸಲ ಶ್ರೀರಾಮ ದೀನ ದಯಾಳು ಶ್ರೀರಾಮ ಹರಿಸರ್ವೋತ್ತಮ ಶ್ರೀರಾಮ ದಶರಥ ಮರ್ತನ ದಶರಥ ರಾಮ ಮಾರುತಿ ಸೇವಿತ ಶ್ರೀರಾಮ ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮ ಮಂತ್ರವಾ ಜಪಿಸಿ ಪಾಪವ ಕಳೆಯೋಣ ರಾಮ ಮಂತ್ರವಾ ಜಪಿಸಿ ಪಾಪವ ಕಳೆಯೋಣ महाकाय सूर्यकोटमे देव कल्याणात्मजाताय कालदासपदाय एतेन महा सर्वमङ्गलमङ्गले शिवे सर्वार्थसाधिके शरण्ये त्र्यम्बके नारायणे नमोस्तुते रामाय वामभद्राय रामचन्द्राय वेदसे नाथाय नाथाय सीताय पतये नमः भद्रमहेश्वासा रघुवीरन्दपोत्तमा दशास्यांतकमां रक्षा जयं मे देहि दापयन् और ದುರ್ಗಾ ಪರಮೇಶ್ವರ ದೇವಿನ ಸನ್ನಿಧಿಯಲ್ಲಿ ವಿಶೇಷವಾದ ಆ ವಿಘ್ನ ನಿವಾರಕ ನೆಂಚಿನಿಧಿ ಮಹಾಗಣಪತಿ ದೇವರನ್ನು ನಮ್ಮ ಮಲ್ಪನಂಚಿನ ಕಾರ್ಯಕ್ರಮದ ವಿಘ್ನಗಳನ್ನು ನಿವಾರಣೆ ಮಲ್ಪಡೊಂದು ಪ್ರಾರ್ಥನೆ ಮಲ್ಪೊಂದು ಅವೇ ರೀತಿಯಾದ ಸ್ಥಳದ ಆ ಸಂಪತ್ತು ಗುಡೆ ಹಂಚಿತಿ ವೆಂಕಟರಮಣ ದೇವರಿಗೆ ಅಡ್ಡಬೂರೊಂದು ಅಂಚನೆ ಕ್ಷೇತ್ರ ಸ್ವಾಮಿ ಹಂಚಿತಿ ಅಪ್ಪ ದುರ್ಗಾ ಪರಮೇಶ್ವರನ ಮನಸಾರ ನೆನವರಿಕೆ ಮತ್ತೊಂದು ಇಂಥ ದಿನೊಟ್ಟು ನನಗೆ ಆ ಒಂಜಿ ರಾಮ ಮಂದಿರದ ಉದ್ಘಾಟನೆ ಒಂದು ಎಷ್ಟೋ ಪುರಾತನ ವರ್ಷದಿಂಚಿ ನಮ್ಮ ಒಂಜಿ ಕನಸಾದಿತ್ತಂಡೆ ಐಕೆ ಆ ಒಂಜಿ ಮೋದಿನ ಒಂಜಿ ಮುತುವರ್ಜಿರ್ದ ಅವರ ಇನ್ನಿಕ ಅವು ನನಸಾವನ್ನಂದು ಅಂಚನ ಆಯ್ತ ಒಂಜಿ ಸಂಭ್ರಮಾಚರಣೆದ ಪ್ರಯುಕ್ತವಾದ ಇಂಥ ದಿನ ನಮ್ಮ ಆ ಸಂಕೀರ್ತನೆ ಅಂಚನೆ ಭಜನೆ ಸೇವೆ ಅಂಚನೆ ಕುಣಿತ ಭಜನೆ ಪೂರ ಮಲ್ಪರಗಿಲ್ಲ ಐದು ಅವರ ದೇವರ ಸಂಪ್ರೀತರ ಒಂದು ಆ ಶ್ರೀರಾಮ ದೇವರನ್ನ ಪರಿಪೂರ್ಣ ಅನುಗ್ರಹ ಸಮಗ್ರ ವಿಶ್ವಗಾವಡು ಅಂಚನೆ ಆ ನಟ ಸೇರಿದಿನಂಚಿನ ಭಕ್ತರಿಗಾವಡು ಅಂಚನೆ ಮಹಿಳಾ ವೇದಿಕೆಗಾವಡು ಅಂತಂದು ಇಡೀ ಸಮಾಜನ ನಮ್ಮ ಉದ್ದೇಶದಿ ಒಂದು ಅಪ್ಪ ದುರ್ಗಾ ಪರಮೇಶ್ವರ ದೇವಿನ ಸನ್ನಿಧಿ ಪ್ರಾರ್ಥನೆ ಮಂಗಲಂ अयोध्यापति रामचंद्र की जय अयोध्यापति रामचंद्र की जय 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 श्री राम जय जय श्री राम गोविंदा 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 रे गोविंदा गोविंदा
श्रीवाग्विदाम्बरम् नारदं परिप्रत्रक्ष वाल्मीकिं मुनिपुङ्गवम् वाल्मीकि उवाच ओर्वस्मिन् साम्प्रतं लोके गुणवान् कश्च वीर्यवान् धर्मज्ञश्च कृतज्ञश्च सत्यवाक्यो दृढव्रतः चारित्र्येण को युक्तः सर्वभूतेषु पूजितः विद्वान् कः समर्थश्च कस्यैव प्रियदर्शनः आत्मवान् पूजितः क्रोधः बुद्धिमान् को न सूयकः कस्य विद्यस्येवाश्च चातुर्युषस्य संयुगे एतदिच्छाम्यहं श्रोतुं परं कौतूहलं हि मे महर्षे त्वं समर्थोऽसि ज्ञातुमेवं विदं नरम् दैत्यलोकज्ञः वाल्मीकिर्नारदो वचः श्रूयतामि चामन्त्र्य प्रहृष्टो वाक्यमब्रवीत् बहवो दुर्लभाश्चैव ये त्वया कीर्तिता गुणाः मुने वक्ष्याम्यहं बुद्ध्वा त्रैयुक्तं श्रूयतामनः इक्ष्वाकुवंशप्रभवः रामो नाम जनेश्वरः नियतात्मा महावीर्यः बुद्धिमान् बुद्धिमान्वशी बुद्धिमान् नीतिमान् वाग्मी श्रीमान् शत्रुनिवर्तकः मनोजवं मारुततुल्यवेगम् जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शिरसा नमामि। बुद्धिर्बलं यशोधैर्यं निर्भयत्वमरोगता अजाड्यं वाक्पटुत्वं च हनुमत्स्मरणात् भवेत्। जय जय हनुमान जय गुरु जय जय पवन 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 पवन पुत्र हनुमान की जय। आंजनेय बल भीमा भक्तवर अतुलित बलधाम ಹನುಮಂತ ಯಮ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವನ್ ಪವನ ಪುತ್ರ ಹನುಮಾನ್ ಕಿ ಜೈ. ಆಂಜನೇಯ ಬಲ ಭೀಮ ಭಕ್ತವರ ಅತುಲಿತ ಬಲಧಾಮ ಹನುಮಂತ ಯಮ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವನ್ ಪವನ ಪುತ್ರ ಹನುಮಾನ್ ಕಿ ಜೈ. ಜೈ ಹನುಮಾನ್ ಜೈ ಪವನ್ ಬುದ್ಧಿರ್ಬಲ ಧೈರ್ಯಗಳ ಕರುಣಿಸೋ. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವನ್ ನಿರ್ಭಯತ್ವ ಆರೋಗ್ಯ ಕರುಣಿಸೋ. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವನ್ ವಾಕ್ಪಟುತ್ವ ಹರಿಸ್ಮರಣೆ ಕರುಣಿಸೋ. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವನ್ ಶ್ರೀರಾಮ ದರ್ಶನ ಭಾಗ್ಯ ಕರುಣಿಸೋ. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವನ್ ಬುದ್ಧಿರ್ಬಲ ಧೈರ್ಯಗಳ ಕರುಣಿಸೋ. ನಿರ್ಭಯತ್ವ ಆರೋಗ್ಯ ಕರುಣಿಸೋ. ವಾಕ್ಪಟುತ್ವ ಹರಿಸ್ಮರಣೆ ಕರುಣಿಸೋ. ಶ್ರೀರಾಮ ದರ್ಶನ ಭಾಗ್ಯ ಕರುಣಿಸೋ. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವನ್ ಪವನ ಪುತ್ರ ಹನುಮಾನ್ ಕಿ ಜೈ.
ಅಂಜನೇಯ ಬಲ ಭೀಮ ಭಕ್ತವರ ತುಳಿತ ಬಲಧಾಮ ಹನುಮಂತ ಯಮ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಪವನ ಪುತ್ರ ಹನುಮಾನ್ ಕಿ ಜೈ ಜೈ ಶ್ರೀರಾಮ್ क्वेश्चन रामायण क्वेश्चन जोक
ಹಾಂ ಏನು ಪಕ್ಕ ಬತ್ತೆ ನನ್ನ ಪೂರ ಬೂಣು ಹಾಂ ಜೈ ಶ್ರೀರಾಮ ಒತ್ತೆರಿಜ್ಜಿ ಒತ್ತೆರಿಜ್ಜ ಜೈ ಶ್ರೀರಾಮ್. अयोध्यापति रामचंद्र की जय। अयोध्यापति रामचंद्र की जय। अयोध्यापति रामचंद्र की ರಾಮಾಯಣವನ್ನು ಬರೆದವರು ಯಾರು? ರಾಮಾಯಣ वाल्मीकि ಯಾರು ಓದು ಕಲಿಸ್ತೀರಾ ಅವರಿಗೆ ಕೈ ಕೊಡಿ ಅವ್ರದ್ದು ರಾಂಗ್ ಇದ್ರೆ ಪಾಸ್ ಆಗುತ್ತೆ. ಸೆಕೆಂಡ್ ಕ್ವಶನ್, ದಶರಥನ 3 ಪತ್ನಿಯರಲ್ಲಿ ಶ್ರೀರಾಮನನ್ನು ಕಂಡರೆ ಅತಿಯಾದ ಪ್ರೀತಿಯಾಗಿತ್ತು. ಶ್ರೀರಾಮ ಸೀತಾ ಸ್ವಯಂವರ ಸಮಯದಲ್ಲಿ ಉಳಿದ ಕನಸು ಯಾವುದು? ಅದನ್ನು ಯಾರು ಕೊಟ್ಟಿರೋದು? ರೂಪೇಶ ಎಲ್ಲ ನೋಡ್ತಾ ಶಿವಧನುಷ್ ಯಾರು ಕೊಟ್ಟಿರೋದು ಅದನ್ನು? ಶಿವನೇ ಕೊಟ್ಟಿರೋದಿಲ್ಲ, ಶಿವನೇ ಕೊಟ್ಟಿರೋದು ಆಯ್ತಾ? ಶಿವನೇ ಕೊಟ್ಟಿರೋದು ಇಲ್ಲ, ಶಿವನೇ ಕೊಟ್ಟಿರೋದು. ಕನಸು ಮುಗಿದಿರೋದನ್ನು ಶಿವನೇ ಕೊಟ್ಟಿರೋದು. मनोजवं मारुततुल्यवे ರಾಮನ ಗುರುವಿನ ಹೆಸರೇನು? जितेन्द्रियं बुद्धिमतां वरिष्ठं वातात्मजं वानरयूथं ಆತ ಬರ್ಪುರಿ ಬರ್ಪುರಿ श्रीरामदूतं ನಿಮ್ಗೆ ಹೇಳ್ಬೋದು, ಪ್ರೈಸ್ ಇಲ್ಲ ಅಷ್ಟೇ. ಮಕ್ಕಳಿಗೆ ಮಕ್ಕಳಿಗೆ ಯಾರಾದ್ರೂ ಗೊತ್ತಿದೆಯಾ? ಪರವಾಗಿಲ್ಲ, ಒಂದು ಎಕ್ಸ್ಟ್ರಾ ವಸಿಷ್ಠ ಶ್ರೀರಾಮನ 3 ತಮ್ಮಂದಿರ ಹೆಸರೇನು? ಇಂದ್ರಜಿತುವನ್ನು ಕೊಂದವರು ಯಾರು? ಇಂದ್ರಜಿತು ಇದ್ದಿದ್ದವರ ಏನು? ಇಂದ್ರಜಿತ್ತಿದನಲ್ಲ ರಾವಣನ ಮಗ ಇಂದ್ರಜಿತು, ಅವನು ಕೊಂದವರು ಯಾರು? ಆಮೇಲೆ ಅವನಿಗಿದ್ದ ವರ ಏನು? ಯಾಕೆ ಕೊಂದದ ಫಸ್ಟ್ ಬೇಕಾಯಿತು? ಮಾಡಿ ನೆನಪಾಗುತ್ತೆ. ಯಾರಿಗೆ ಗೊತ್ತು ಆನ್ಸರ್? ಮಕ್ಕಳಿಗೆ ಗೊತ್ತಿಲ್ಲ. 14 ವರ್ಷಗಳ ಕಾಲ ಬ್ರಹ್ಮಚರ್ಯದಲ್ಲಿ ಇರಬೇಕಿತ್ತು. ಯಾರು ಇಂದ್ರಜಿತನ್ನು ಕೊಲ್ಲುವ 14 ವರ್ಷ ಬ್ರಹ್ಮಚರ್ಯದಲ್ಲಿ ಇರಬೇಕು ಅಂದ್ರೆ ಹೆಂಡತಿ ಮದುವೆ ಆಗಿದ್ದರು ಹೆಂಡತಿಯೊಂದಿಗೆ ಇರಬಾರ್ದಿತ್ತು ಅಂತ ಇತ್ತು. ಮತ್ತೆ ಅವನ ಉಪವಾಸ ಇರಬೇಕಿತ್ತು. ಅದೆಲ್ಲ ಲಕ್ಷ್ಮಣ ಮಾಡ್ತಾ ಇದ್ದ. ಲಕ್ಷ್ಮಣ ಇಂದ್ರಜಿತನ್ನು ಕೊಲ್ಲಬೇಕಾದ್ರೆ ಇಂದ್ರಜಿತ್ ಒಂದು ವರವನ್ನು ಪಡೆದಿದ್ದ. ಆ ವರದಲ್ಲಿ ಅವನು ಏನು ಕೇಳಿದ್ದಾನಂದ್ರೆ 14 ವರ್ಷಗಳ ಕಾಲ ಉಪವಾಸ ಇದ್ದು ಹೆಂಡತಿ ಮಕ್ಕಳಿಂದೆಲ್ಲ ದೂರ ಇರುವಂತಹ ವ್ಯಕ್ತಿಯಿಂದ ಮಾತ್ರ ಅದು ಸಾಧ್ಯ ಇರಲಿಲ್ಲ ಅಂತ ಹೇಳಿ ಅವನು ಯೋಚನೆ ಮಾಡಿದ್ದಾನೆ. ಆಗ ಲಕ್ಷ್ಮಣ ಆ ರೀತಿಯಲ್ಲೇ ಇದ್ದ. ಹಾಗಾಗಿ ಲಕ್ಷ್ಮಣ ಇಂದ್ರಜಿತನ್ನು ಕೊಂದಿದ್ದ.
ಇದೆ ಅವನು 14 ವರ್ಷ ನಿತ್ಯನೂ ಮಾಡಿರುವುದಿಲ್ಲ. ಆ ನಿತ್ಯನ ಅವನಿಗೆ ನೆನೆಸಿ ತಗೊಂಡಿರ್ತಾರೆ. ನಿದ್ರದಲ್ಲಿ ಕುಂಬಳೆಗೆ ಕೊಟ್ಟಿರ್ತಾರೆ. ರಾವಣನಲ್ಲಿ ಇದ್ದ ವಿಮಾನದ ಹೆಸರೇನು? ವಾಲಿ ಯಾರು? ಅವನಿಗಿದ್ದ ವರವೇನು? ಎದುರೊಳಿ ಯಾರು ಯುದ್ಧ ಮಾಡ್ತಾರೆ ಅವರಿಗೆ ಎದುರೊಳಿಯ ಸೀತೆಯನ್ನು ಹುಡುಗ ಎಂದು ಯಾಕೆ ಕರೀತಾರೆ? ರಾಮನನ್ನು ಮರ್ಯಾದಾ ಪುರುಷೋತ್ತಮ ಅಂತ ಯಾಕೆ ಕರೀತಾರೆ? ರಾಮನನ್ನು ಮರ್ಯಾದಾ ಪುರುಷೋತ್ತಮ ಅಂತ ರಾಮನಿಗೆ ನಿಜವಾಗಿ ಯಾವುದೇ ಕೆಟ್ಟ ಗುಣಗಳಿರಲಿಲ್ಲ. ಅವನ ಪ್ರಜೆಗಳಲ್ಲಿ ಅಂದ್ರೆ ಪ್ರಜೆಗಳು ಅವನಲ್ಲಿ ದೇವರನ್ನು ಕಾಣ್ತಾ ಇದ್ರು. ಹಾಗೆಯೇ ಪ್ರಜೆಗಳಿಗೋಸ್ಕರ ಅವನು ತನ್ನ ಹೆಂಡತಿ ಸೀತೆಯನ್ನು ನಿಜವಾಗಿ ರಾಮನಿಗೆ ಸಂಶಯ ಇರಲಿಲ್ಲ. ಸೀತೆಯ ನಡತೆಯ ಬಗ್ಗೆ ರಾಮನಿಗೆ ಸಂಶಯ ಇರಲಿಲ್ಲ. ಆದ್ರೂ ಪ್ರಜೆಗಳಿಗೋಸ್ಕರ ಆತ ತನ್ನ ಹೆಂಡತಿಯನ್ನು ಕಾಡಿಗೆ ಕಳಿಸ್ತಾನೆ. ಈ ಎಲ್ಲಾ ಕಾರಣಗಳಿಂದ ಈವನ್ ಶತ್ರು ಆದ್ರೂ ರಾವಣನನ್ನು ಕೂಡ ಅವನು ಗೌರವದಿಂದ ಕಂಡವನು. ಹಾಗಾಗಿ ನಾವು ರಾಮನನ್ನು ಅಂದ್ರೆ ನನಗೆ ರಾಮನ ಪ್ರತಿಯೊಂದು ರಾಮಾಯಣದಲ್ಲಿ ಯಾವುದೇ ಬಿಗಿನಿಂಗ್ ಫಸ್ಟ್ ಇಂದ ಕೊನೆ ತನಕ ಕೂಡ ರಾಮನಲ್ಲಿ ನನಗೆ ಕೆಟ್ಟ ಗುಣಗಳು ಕಾಣುವುದಿಲ್ಲ. ಯಾಕಂದ್ರೆ ಒಮ್ಮೆ ಸೀತೆಯನ್ನು ಕಾಡಿಗೆ ಕಳಿಸುವಾಗ ನಮಗೂ ಅನಿಸ್ತದೆ ರಾಮನಾಗಿ ಒಂದು ಇಷ್ಟು ಒಳ್ಳೆಯ ವ್ಯಕ್ತಿತ್ವ ಇರುವವನು ಹೆಂಡತಿಯನ್ನು ಸಂಶಯ ಮಾಡಿದ್ನ ಅನ್ನುವ ಒಂದು ಸಂಶಯ ನಮಗೂ ಬರ್ತದೆ. ಆದ್ರೆ ಅದು ನಿಜವಾಗಿ ನೋಡಿದ್ರೆ ರಾಮನಿಗೆ ಸಂಶಯ ಇದ್ದದಲ್ಲ, ಪ್ರಜೆಗಳ ಸಂಶಯವನ್ನು ನಿವಾರಿಸಲಿಕ್ಕೆ ಮತ್ತು ಸೀತೆ ನಿಜವಾಗಿಯೂ ಶೀಲವನ್ನು ಉಳಿಸಿಕೊಂಡಿದ್ದಾಳೆ ಅನ್ನುವುದನ್ನ ಜಗತ್ತಿಗೆ ರಾಮ ಪ್ರೂವ್ ಮಾಡಬೇಕಿತ್ತು. ಅದಕ್ಕಾಗಿ ರಾಮನನ್ನು ನಾವು ಮರ್ಯಾದಾ ಪುರುಷೋತ್ತಮ ಅಂತ ಹೇಳ್ತೇವೆ. ರಾಮಾಯಣ ಮತ್ತು ಮಹಾಭಾರತಗಳು ಸಮಾಜಕ್ಕೆ ಏನನ್ನು ಸಾಕ್ತವೆ ಅಂದ್ರೆ ಇವುಗಳ ಎರಡಕ್ಕೂ ಇರುವ ವ್ಯತ್ಯಾಸ ಏನು ಗೊತ್ತಿದ್ಯಾ? ಯಾರಿಗೊತ್ತು? ಇದು ತುಂಬಾ ಮುಖ್ಯವಾದ ಸಾರಾಂಶ ಸಮಾಜಕ್ಕೆ. ರಾಮಾಯಣದ್ದು ಕಂಪ್ಲೀಟ್ ಬೇರೆ ಇರುತ್ತೆ, ಮಹಾಭಾರತದ್ದು ಕಂಪ್ಲೀಟ್ ಆಗಿ ಬೇರೆ ಇರುತ್ತೆ. ತುಂಬಾ ಚೆನ್ನಾಗಿತ್ತು. ಸ್ಟೋರಿ ಗೊತ್ತಿದ್ರೆ ಅರ್ಥ ಗೊತ್ತಾಗುತ್ತೆ. ರಾಮಾಯಣ ಮತ್ತು ಮಹಾಭಾರತ ಇರುವ ವ್ಯತ್ಯಾಸ. ರಾಮಾಯಣ ಹೆಣ್ಣಿಗಾಗಿದೆ, ಮಹಾಭಾರತ ಮಣ್ಣಿಗಾಗಿದೆ. ಹೆಣ್ಣು ಮಣ್ಣು ಹೊಣ್ಣು ಅಲ್ಲ, ರಾಮಾಯಣ ವಾಲ್ಮೀಕಿ ಬರೆದದ್ದು, ಮಹಾಭಾರತ ಸಮಾಜಕ್ಕೆ ಏನನ್ನು ಕೊಡಬೇಕು ರಾಮಾಯಣ ನಡೆದಿರೋದು, ಸಮಾಜಕ್ಕೆ ಯಾವುದನ್ನು ಕೊಡಬೇಕು ಮಹಾಭಾರತ ನಡೆದಿರೋದು. ಮಹಾಭಾರತ ಧರ್ಮದ ಬಗ್ಗೆ, ನೀತಿ ಗೊತ್ತಿಲ್ವಾ? ರಾಮಾಯಣದಲ್ಲಿ ನಾವು ಸಮಾಜದಲ್ಲಿ ಅಪ್ಪನ ಜೊತೆ ಯಾವ ರೀತಿ ಇರಬೇಕು, ಅಮ್ಮನ ಜೊತೆ ಯಾವ ರೀತಿ ಇರಬೇಕು, ಅದೇ ರೀತಿ ಅಣ್ಣ ತಮ್ಮಂದರು ಯಾವ ರೀತಿ ಪ್ರೀತಿಯಿಂದ ಉಳ್ಕೋಬೇಕು. ಇತ್ತೀಚೆಗೆ ದಾಯಕಿ ಕಲಹಗಳೆಲ್ಲ ಜಾಸ್ತಿ ಇದೆ, ಆದ್ರೆ ರಾಮ ಆ ಥರ ಮಾಡಲಿಲ್ಲ ನೋಡಿ. ತನಗೂ ಯಾವ ಆಸ್ತಿನೂ ಬೇಡ ಅಂತ ಹೇಳಿ ಪ್ರತಿಯೊಂದನ್ನು ತ್ಯಾಗ ಮಾಡಿ ಹೋದವರು. ಅಮ್ಮ ಚಿಕ್ಕಮ್ಮಂದ್ರನ್ನ ಎಲ್ಲರೂ ಒಂದೇ ರೀತಿ ನೋಡ್ಕೊಂಡವರು, ಎಲ್ಲರೂ ಅದೇ ರೀತಿ ನೋಡ್ಕೋಬೇಕು ಅಂತ ರಾಮಾಯಣ ಸತ್ಯ. ಪ್ರತಿಯೊಂದನ್ನು ನಮ್ಮ ಶತ್ರುಗಳನ್ನು ಕೂಡ ಅದೇ ರೀತಿ ನೋಡ್ಕೋಬೇಕು, ಎಲ್ಲರನ್ನು ಒಂದೇ ರೀತಿ ನೋಡ್ಕೋಬೇಕು. ಆಮೇಲೆ ರಾಮನಿಗೂ ಮತ್ತು ಹನುಮಂತನಿರುವ ಸ್ನೇಹ ಪ್ರೀತಿ ಯಾವ ರೀತಿಯದ್ದು ಅದನ್ನೆಲ್ಲ ಎಲ್ಲರೂ ನೋಡ್ಕೋಬೇಕು ಅಂತೇಳಿ
ರಾಮಾಯಣ ಸಾರುತ್ತೆ. ಅದೇ ಮಹಾಭಾರತ ಏನು ಹೇಳುತ್ತೆ ಅಂತ ಹೇಳಿದ್ರೆ ಸಮಾಜದಲ್ಲಿ ಯಾವುದನ್ನು ಮಾಡಬಾರ್ದು ಅದನ್ನು ಮಹಾಭಾರತ ಹೇಳುತ್ತೆ. ಅಂದ್ರೆ ಸಮಾಜದಲ್ಲಿ ಯಾವುದನ್ನು ಮಾಡಿದ್ರೆ ಏನೆಲ್ಲ ಆಗುತ್ತೆ ಅದು ಈ ಮಹಾಭಾರತ ಹೇಳುತ್ತೆ. ಅದು ಅದೇ ರಾಮಾಯಣಕ್ಕೂ ಮತ್ತೆ ಮಹಾಭಾರತಕ್ಕೂ ಇರೋ ವ್ಯತ್ಯಾಸ. ಹಾಗಾಗಿ ನಾವು ಹೆಚ್ಚಾಗಿ ರಾಮಾಯಣವನ್ನು ಫಾಲೋ ಮಾಡಬೇಕು. ಮಕ್ಕಳಿಗಾಯ್ತು, ಮಕ್ಕಳೆಲ್ಲ ಆ ಕಡೆ ಹೋಗಿ ದೊಡ್ಡವರೆಲ್ಲ ಬಿಟ್ಕೊಳ್ಳಿ. ಇಲ್ಲ ಜನರಲ್ಲ ಅಷ್ಟೇ ಹೋಗ್ಬೇಡಿ ದೊಡ್ಡವರೆಲ್ಲ ಇಲ್ಲೇ ಬನ್ನಿ. ಡೈಲಿ ಪೇಪರ್ ಓದ್ತಾ ಇದ್ರೆ ಖಂಡಿತ ಕೇಳಿ ಭಾರತಿ ಕೊಳ್ಳೋಣ ಬೋಲೆ ಕ್ಯಾಮರಾದ ಎದುರುಗೋಡು. ಎಲ್ಲರೂ ಇದ್ದೀರಲ್ವಾ? ಕೈ ಮೇಲೆ ಎತ್ತಬೇಕು. ಪ್ರೈಸ್ ಕೂಡ ಇದೆ ಕೂಡ. ರೆಡಿನಾ? ಓಕೆ. ಅಯೋಧ್ಯೆಯಲ್ಲಿ ಶ್ರೀರಾಮನಗರದ ಮೂರ್ತಿಯನ್ನು ಕೆತ್ತಿದವರು ಯಾರು ಮತ್ತವರು ಯಾವ? ಅರುಣ್ ಯೋಗಿರಾಜ್. ಅವರು ಕರ್ನಾಟಕದವರು. ಶ್ರೀರಾಮನಿಗೂ ಕರ್ನಾಟಕಕ್ಕೂ ಇರುವ ಸಂಬಂಧ ಇದೆ. ಸುಮಾರು ಸಂಬಂಧ ಇದೆ. ಯಾವುದು? ರಾಮಾಯಣದ ಕಾಲದಿಂದಲೂ ಸಂಬಂಧ ಇದೆ, ಕಲಿಯುಗದಲ್ಲೂ ಸಂಬಂಧ ಇದೆ. ಒಂದೆರಡು ಹೇಳಿ. ಇನ್ನೊಬ್ಬರು ಬೇರೆ ಆಪ್ಷನ್. ಆಮೇಲೆ ಕಲಿಯುಗದಲ್ಲಿ ಮದುಮಗಳು ಭೀಮ ರಾಮನ ಮೂರ್ತಿಗೆ ಕಲ್ಲು ಸಿಕ್ಕಿದ್ದು ಕೂಡ ಭಾರತಿ ಕಲಿಯುಗದಲ್ಲಿ ಮಧ್ವಾಚಾರ್ಯರಾಗಿ ಹುಟ್ಟಿದ್ದು. ಚಾಣಕ್ಯ ಜನಕರಾಯ ಇದ್ದಾರಲ್ಲ ಅವರನ್ನ ಯಾಕೆ ರಾಜರ್ಷಿ ಅಂತ ಕರೀತಾರೆ? ಎಲ್ಲ ರಾಜರನ್ನ ರಾಜರು ಅಂತ ಕರೀತಾರೆ, ಮಹಾರಾಜ ಅಂತ ಕರೀತಾರೆ. ಮತ್ತೆ ಜಾನಕಿ ತಂದೆ ಇದ್ದಾರಲ್ಲ ಜನಕ ಮಹಾರಾಜ, ಅವರನ್ನು ಯಾಕೆ ರಾಜರ್ಷಿ ಅಂತ ಕರೀತಾರೆ? ರಾಜಋಷಿ ಯಾಕೆ ಕರೀತಾರೆ? ಯಾವ ಮಹಾರಾಜ ರಾಜರನ್ನು ಕೂಡ ಆ ತರ ಕರೆಯಲ್ಲ. ಗೊತ್ತಿಲ್ವಾ? ಜನಕ ಮಹಾರಾಜ ಇದ್ದಾರಲ್ಲ ಅವರನ್ನು ಯಾಕೆ ರಾಜರ್ಷಿ ಅಂದ್ರೆ ರಾಜರ್ಷಿ ಅಂತ ಯಾಕೆ ಕರೀತಾರೆ? ಗೊತ್ತಿಲ್ವಾ? ಅವನು ರಾಜನಾಗಿರ್ಬೋದು. ರಾಜ ಅಂತ ಯಾಕೆ ಆಗಿರ್ತಾನೆ ಹೇಳಿದ್ರೆ ರಾಜನನ್ನು ಆಡೋದಕ್ಕೆ ಮಾತ್ರ. ಅದು ಬಿಟ್ಟು ರಾಜನಿಗಿರುವ ಯಾವ ಸುಖವನ್ನು ಅವನು ಅನುಭವಿಸುವುದಿಲ್ಲ. ಅವನ ಕಂಪ್ಲೀಟ್ ಜೀವನ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಋಷಿ ಋಷಿ ಅರಣ್ಯದಲ್ಲಿ ಆಶ್ರಮದಲ್ಲಿ ಯಾವ ರೀತಿ ಜೀವನ ಮಾಡ್ತಾರೆ ನೋಡಿ ಅದೇ ರೀತಿ ಜೀವನವನ್ನು ಜನಕ ಮಹಾರಾಜ ಮಾಡ್ತಾನೆ. ಹಾಗಾಗಿ ಅವನ ಮಕ್ಕಳು ಕೂಡ ಅದೇ ರೀತಿ ಇರೋದು. ಹಾಗಾಗಿ ಶ್ರೀರಾಮ ಮಂದಿರ ಹೊಸದಾಗಿ ಆಗಿದೆನಾ? ಅದು ಯಾವ ರಾಜ್ಯದಲ್ಲಿದೆ? ಇನ್ನೊಂದು ಪ್ರಶ್ನೆ ಸರಿಯಾಗಿ ಕೇಳಿ, ದೊಡ್ಡವರಿಗೆ ಗೊತ್ತಿಲ್ಲ. ಶ್ರೀರಾಮಗಣದ ಮೂರ್ತಿ ಎಷ್ಟು ಅಡಿ? ಅದು ಎಷ್ಟು ಇಂಚ್ ಇದೆ?
ರಾಮನ ಮೂರ್ತಿಗೆ ಹೊಸದಾಗಿ ಕಟ್ಟಿದೆ ಮಾಡಿದಾರಲ್ಲ $51 ಅಂದ್ರೆ 4.4 ಅಡಿ ಅಗಲ ಉದ್ದ ಅಷ್ಟಿದೆ, ಅಗಲ 3 ಅಡಿ ಇದೆ, ತೂಕ 200 kg ಇದೆ. ಅಯ್ಯೋ ಇದು ಮೇನ್ ಕ್ವಶನ್ ಎರಡು ಆನ್ಸರ್ಗಳು ಸರಿಯಾಗಿ ಕೇಳಿ. ಈಗ ಅಯೋಧ್ಯೆಯಲ್ಲಿ ಶ್ರೀರಾಮಭದ್ರ ಇದು ಮಂದಿರ ರಾಮ ಮಂದಿರ ಆಗ್ತಾ ಇದೆಯಲ್ವಾ, ಇದಕ್ಕೆ ಕಾರಣೀಭೂತರಾಗ ನಮ್ಮ ಹೆಮ್ಮೆಯ ಪ್ರಧಾನಿಯ ಹೆಸರೇನು? ತಿಂಡಿ ವ್ಯವಸ್ಥೆ ಮಾಡಿದ್ದಾರೆ. ಅಯೋಧ್ಯೆಯಲ್ಲಿ ನಿರ್ಮಾಣವಾಗಿರುವಂತಹ ವಿಮಾನ ನಿಲ್ದಾಣದ ಹೆಸರೇನು? ಇದಕ್ಕೆ ಯಾರು ಹೆಸರಿಟ್ಟರೆ, ಯಾವ ರೀತಿ ಕಟ್ಟಿದ್ದಾರೆ, ಈ ವಿಮಾನ ನಿಲ್ದಾಣವನ್ನು ಯಾವ ರೀತಿ ಕಟ್ಟಿದ್ದಾರೆ ಮತ್ತೆ ಇದರ ಹೆಸರೇನು? ಅಯೋಧ್ಯೆಯಲ್ಲಿ ಹೊಸದಾಗಿ ಕಟ್ಟಿರುವ ಯಾವ ರೀತಿ ಡಿಸೈನ್ ಮಾಡಿದ್ದಾರೆ, ಆಮೇಲೆ ಯಾವ ಸ್ಥಿತಿ ಇಟ್ಟಿದ್ದಾರೆ? ಯಾರಿಗೂ ತೋರಿಸಿದ್ಯಾ? ಪೇಪರ್ ಓದ್ತಿಲ್ವಾ? ಡೈಲಿ ಬರ್ತಾ ಇರ್ತದೆ ಪೇಪರ್ ಅಲ್ಲಿ. ರಾಮಾಯಣದ ಪೂರ್ತಿ ಇದನ್ನು ಕೆತ್ತಿದ್ದಾರೆ ಮತ್ತು ಅಯೋಧ್ಯೆಯ ಮಂದಿರದ ಇದನ್ನ ಚಿತ್ರವನ್ನು ಸಂಪೂರ್ಣ ಅಯೋಧ್ಯೆ ಯಾವ ರೀತಿ ಇದೆ ಆ ರೀತಿ ಅಲ್ಲಿ ಮಾಡಿದ್ದಾರೆ. ಅಲ್ಲಿ ಯಾವ ರೀತಿ ಇಟ್ಟಿದ್ದಾರೆ? ವಾಲ್ಮೀಕಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಇದು ಕಂಟಿನ್ಯೂ ಎದುರು ಬರ್ತಾರೆ. ರಾಮನ ಪಾದುಕೆಯನ್ನು ತಲೆಯಲ್ಲಿ ಹೊತ್ತಿ ಸಿಂಹಾಸನದಲ್ಲಿಟ್ಟು 14 ವರ್ಷ ರಾಜ್ಯಭಾರ ಮಾಡಿದ ಯಾರಿಗೆ ಭಗವದ್ಗೀತೆ ಪುಸ್ತಕ ಬೇಕು ಅಂತ ಹೇಳ್ತಾರೆ. ಈಗ ರಾಮನ ಪಾದುಕೆಯನ್ನು ಹೊತ್ಕೊಂಡು ಹೋಗೋರು ಯಾರು? ರಾಮನಿಗೆ ಹೆಸರು ಪಡೆಯಿಲ್ಲ, ಯಾವ ಹೆಸರಿಂದ ರಾಮನ ಕರೀತಾರೆ? ಒಬ್ಬ ಯಾರಿಗೆ ಹೋಗಿ ಅಗತ್ಯ ಇದೆ, ಯಾರು ಹೋಗಿ ಓದ್ತೀರಾ ನಾವು ಕೊಡಿ. ಮೆಲ್ಲ ಭೀಮ ಭಕ್ತವರ ಅತುಳಿತ ಬಲಧಾಮ ಹನುಮಂತ ಯಮ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್. ಆಂಜನೇಯ ಜೈ ಬಲ ಭೀಮ ಜೈ ಭಕ್ತವರ ಅತುಳಿತ ಬಲಧಾಮ ಜೈ ಹನುಮಂತ ಜೈ ಯಮ ರಕ್ಷಿಸೋ ನೀ ರಾಮ ವಿರೋಧಿಗಳನ್ನು ಶಿಕ್ಷಿಸೋ. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್. ಪವನ ಪುತ್ರ ಹನುಮಾನ್ ಕಿ ಜೈ.
Thank you.